ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾದಂತಹ ಒಂದು ಹೋರಾಟಕ್ಕೆ ಈಗಿರುವಂತಹ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಒಂದು ಗುಂಡಾಗರ್ದಿಯ ಸರ್ಕಾರ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಶಾಂತಿಯುತವಾದಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಮಾಡಿ ಇವತ್ತು ಗುಂಡಾಗರ್ದಿಯನ್ನ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡಿರುವಂತದ್ದು. ಇವತ್ತು ಅನೇಕ ಜನ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿ ನಮ್ಮೆಲ್ಲರನ್ನು ಕೂಡ ಇವತ್ತು ಠಾಣೆಗೆ ಇವತ್ತಿನ ದಿವಸ ಕರ್ಕೊಂಡು ಬಂದು ಇವತ್ತು ನಿಲ್ಲಿಸಿದ್ದಾರೆ. ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ದೇಶದ ವಿದ್ಯಾರ್ಥಿಗಳ ಪರವಾಗಿರುವಂತಹ ಸರ್ಕಾರ, ರೈತರ ಪರವಾಗಿರುವಂತಹ ಸರ್ಕಾರ, ಮಹಿಳೆಯರ ಪರವಾಗಿರುವಂತಹ ಸರ್ಕಾರ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ಇವತ್ತೇನು ಕಾಂಗ್ರೆಸ್ ಪ್ರತಿಭಟನೆಯನ್ನ ಇಟ್ಕೊಂಡು ಸುಮ್ನೆ ಇವತ್ತು ಅಲ್ಲಿ ಏನೋ ಪ್ರತಿಭಟನೆ ಮಾಡಿ ಇವತ್ತು ಅಲ್ಲಿ ಒಂದು ದೇಶದಲ್ಲಿ ಒಂದು ವಾತಾವರಣವನ್ನ ಸಮಸ್ಯೆವನ್ನ ಮಾಡ್ಬೇಕು ಅಂತ ಏನೋ ಕಾಂಗ್ರೆಸ್ ಹೊರಟಿದೆ, ಅರಾಜಕತೆಯನ್ನ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿ ಏನೋ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಪೊಲೀಸ್ ಕಚೇರಿ ಎದುರು ಕೂಡ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇನ್ನು ನಾವು ಉಗ್ರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೊಮ್ಮೆ ನಾನು ಪೊಲೀಸ್ ಇಲಾಖೆಗೆ ಹೇಳಿಕೆ ಬಯಸ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರನ್ನ ಯಾರಾದ್ರನ್ನ ಕೂಡ ಇವತ್ತು ಸಾರ್ವಜನಿಕರನ್ನ ತಾವು ತೊಂದರೆಯನ್ನ ಪೊಲೀಸರಿಗೆ ಮುಂದೆ ಇಟ್ಟು ಇವತ್ತು ಏನಾದ್ರೂ ತೊಂದರೆ ಕೊಟ್ಟಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಕಲಬುರಗಿಯನ್ನ ಬಂಧನ ಮಾಡ್ಬೇಕಾಗುತ್ತೆ ಅಂತ ಮಾತನ್ನು ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನ್ ಪ್ರತಿಭಟನೆ ಏನು ನಿನ್ನೆ ಮೊನ್ನೆಯಿಂದ ಡೆಲ್ಲಿಯಲ್ಲಿ ನ್ಯೂ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಕುತಂತ್ರದಿಂದ ನರೇಂದ್ರ ಮೋದಿಜಿ ಅವರ ಮನೆ ಪ್ರಧಾನ ಮಂತ್ರಿ ಅವ್ರ ಮನೆಗೆ ಗುತ್ತಿಗೆ ಹಾಕಕ್ಕೆ ಏನ್ ಪ್ರಯತ್ನ ಮಾಡಿದ್ರು. ಮತ್ತೆ ಅದು ಟಾಪಿಕ್ ಬೇರೆ ಇತ್ತು. ಇವರೆಲ್ಲ ಸ್ಟೂಡೆಂಟ್ ಬಗ್ಗೆ ಮಕ್ಕಳ ಬಗ್ಗೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಸ್ಟೂಡೆಂಟ್ ಪರವಾಗಿದೆ. ನೀಟ್ ಹಗರಣ ಏನೇ ಆಯ್ತು ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾರೇ ತಪ್ಪಿಸ್ತಿರಿದ್ರೆ ಅವ್ರು ಕಠಿಣ ಕ್ರಮ ಆಗತ್ತಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವ್ರು ಕಾಂಗ್ರೆಸ್ ಅವರು ಆ ಪ್ರತಿಭಟನೆ ಹೈಜಾಕ್ ಮಾಡಿ ಬೇಕಂತ ಕುತಂತ್ರ ಮಾಡಿ ಈ ತರ ಎಲ್ಲಾ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸಿ ನಾವಿವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ನಾವು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡ್ತಿದ್ವಿ. ನಮ್ಗೆ ಪೊಲೀಸ್ ಇಲಾಖೆ ನಿಮ್ಗೆ ಗೊತ್ತು, ನಮ್ಮ ರಾಜ್ಯದಲ್ಲಿ ಯಾರು ಗೃಹ ಮಂತ್ರಿ ಇದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮುಂದೆ ಮಾಡಿ ನಮ್ಗೆಲ್ಲ ಅರೆಸ್ಟ್ ಮಾಡಿ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇದಕ್ಕೂ ಕೂಡ ನಾವು ಖಂಡಿಸ್ತೀವಿ. ಯಾಕಂದ್ರೆ ಶಾಂತಿ ರೀತಿಯಿಂದ ನಡೀತಾ ಇತ್ತು, ಬೇಕಂತ ನಮ್ಗೆ ಇದು ಮಾಡಿ ಬಂಧಿಸಿದ್ದಾರೆ. ಇದನ್ನು ಖಂಡಿಸಿ ನಾವು ಇದು ಪ್ರತಿಭಟನೆ. ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯಲ್ಲಿ ಇಂದು ನಾವೊಂದು ಹೋರಾಟವನ್ನ ಮಾಡ್ಲಿಕ್ಕೆ ಮೊದಲೇ ಪರ್ಮಿಷನ್ ತಗೊಂಡಿದ್ದೆವು. ಆದ್ರೆ ನಮ್ಮ ಹೋರಾಟ ಯಶಸ್ವಿ ಆಗಬಾರ್ದು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಇಲ್ಲಿರ್ತಕ್ಕಂತ ಗೃಹ ಸಚಿವರ ಆದೇಶ ಪಾಲಿಸ್ತೀನಿ ಅಂತಕ್ಕಂತ ಅವ್ರಿಗೆ ಹೊಲಿಸ್ಕೊಳ್ಳಂತ ಪ್ರಯತ್ನ ಪಟ್ಟಿರ್ತಕ್ಕಂತ ಇವರೆಲ್ಲರೂ ನಮ್ಮ ಉದ್ದೇಶ ಏನಿತ್ತು ದೆಹಲಿಯಲ್ಲಿ ಹೈಜಾಕ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡ್ತಾ ಇಲ್ಲ, ಗುಂಡಾಗಳನ್ನ ಕಾಂಗ್ರೆಸ್ನ ಏಜೆಂಟ್ಗಳನ್ನ ಕಾಂಗ್ರೆಸ್ ಗುಂಡಾಗಳನ್ನ ತಂದು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾತುಕತೆ ಕರೆದ್ರೆ ಮಾತುಕತೆ ಬರ್ಲಿಕ್ಕೆ ತಯಾರಿಲ್ಲ, ಯಾವುದೇ ಒಪ್ಪಂದಕ್ಕೂ ತಯಾರಿಲ್ಲ. ಒಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ಯಶಸ್ವಿ ಪ್ರಧಾನ ಮಂತ್ರಿಗಳ ನಿವಾಸದ ಎದುರುಗಡೆ ಅವ್ರು ಯಾವುದೇ ಸೂಚನೆ ಇಲ್ದಂಗೆ ಹೋಗಿ ಅವ್ರ ಮನೆ ಎದುರುಗಡೆ ಕೂತು ಏನು ಕೂತಿದ್ದಾರೆ. ಇವತ್ತು ಧರಣಿಯನ್ನ ಮಾಡಿದ್ದ ವಿರುದ್ಧವಾಗಿ ಇವತ್ತು ಇಡೀ ರಾಷ್ಟ್ರದ ಒಂದು ವ್ಯವಸ್ಥೆನೆ ಇವತ್ತು ಬೆರಗಾಗುವಂತೆ ಮಾಡಿದಂತ ರಾಹುಲ್ ಗಾಂಧಿ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯಲ್ಲಿ ನಾವು ಅತ್ಯಂತ ಶಾಂತ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆ ಮೆರವಣಿಗೆ ಅಂತ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮ್ಮನ್ನ ಜಿಲ್ಲಾಧ್ಯಕ್ಷರಾದಿಯಾಗಿ ಶಾಸಕರನ್ನ ಮಾಜಿ ಶಾಸಕರನ್ನ ನಮ್ಮನ್ನ ಎಲ್ಲರನ್ನ ಪದಾಧಿಕಾರಿಗಳನ್ನ ಇವತ್ತು ಬಂಧಿಸಿ ಇವತ್ತು ಠಾಣೆಗೆ ತಂದಿದ್ದು ನಾವು ಖಂಡಿಸ್ತೀವಿ. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಂದು ದುರಾಡಳಿತ ಇವತ್ತು ನಿನ್ನೆ ಮೊನ್ನೆ ನಾವು ಕೆಪಿಸಿಸಿ ಕಚೇರಿಗೆ ನಾವು ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಒಬ್ಬ ಶಾಸಕರು ಹರೀಶ್ ಅವರ ತಲೆ ಮೇಲೆ ಮೊಟ್ಟೆ ಹೊಡೆದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದು ಕೂಡ ನಾವು ಇವತ್ತು ಖಂಡಿಸ್ತೀವಿ.